ಇದು ತಾಲೂಕದಾಗ ಒಂದು ಏನು ಇಲ್ಲ. ಮತ್ ತಾಲೂಕ್ ಕ್ಯಾನ್ಸಲ್ ಮಾಡಿ ಬಿಡ್ತೈತಿ ನಾ. ಈ ತಾಲೂಕಿನೇ ಬ್ಯಾಡ ಅಂತ ಕ್ಯಾನ್ಸಲ್ ಮಾಡಿದ್ನವ್ರ. ಚಡ್ಚನ್ ತಾಲೂಕದಾಗ ಕೆಲವೊಂದು ಆಫೀಸ್ಗಳು ಆಗ್ಬೇಕಾಯ್ತು, ಒಂದು ಆಫೀಸ್ಗಳು ಇಲ್ಲ. ಯಾರು ಕೇಳಕ್ ಹೋಗೋಣ, ನಿಮ್ ಚಲಗಳು ನಮ್ಗೆ ಬಾಯಿ ಮುಗಿಸೋದು. ಮೊನ್ನೆ ನನಗ ಪ್ರೆಸ್ ಮೀಟ್ ಮಾಡಿ ಹೊರಗೆ ಹಾಕಿದ್ರಿ. ಎಲ್ಲಾ ಪ್ರೆಸ್ ಮೀಟ್ ಇರ್ತಾವ್ರಿ, ಎಲ್ಲಾ ಒಟ್ಟು ಮಂದಿ ಇಲ್ಲೇ ಐತ್ರಿ ಮಾಧ್ಯಮದವ್ರು ಎಲ್ಲಾರು. ಅವ್ರ ಮುಂದೆ ನೀವು ಕಳಿಸ್ತೀರಪ್ಪ ಅಂದ್ರ ನೀವು ಶಾಸಕರ ಏನದು ಚಲೋ ಅನ್ಸಂಗಿಲ್ಲ. ಆ PSI ಬಂದ್ ಜಾಗತಾವ, ನಿಮ್ PAಗಳು ಬಂದ್ ಜಾಗತಾವ. ಅವ್ ಯಾವನೋ ನಿಮ್ಗ ಡ್ರೈವರ ನನ್ ಮೊಬೈಲ್ ತುರು ಮಾಡ್ಲಕ್ ಬಂದನೋ ಏನ ಮೊಬೈಲ್ ಕಸ್ಕೊಳಕ್ ಬಂದಾನ ಯಾರು ಗೊತ್ತ. ಇಂಥವೆಲ್ಲ ನೀವು ಇಟ್ಕೊಂಡು ನೀವೆಲ್ಲಾ ಏನ್ ಮಾಡತ್ತೀರಿ, ನೀವೇ ಅಬಿಟ್ ಕಳ್ಕೊಳಕತ್ತೀರಿ. ಇವೆಲ್ಲ ಬಂದಾಗಬೇಕು. ನೀವ್ ಎಂತ ಗುಂಡಗಳು ಇಟ್ಕೊಂಡು ಯಾವದೊಬ್ಬ ಅಣವತ್ತನವ ಇದೇ ನೋಡ್ರಿ. ನಾ ಎಕ್ಸಾಂಪಲ್ ಹೇಳ್ತೀನಿ. ಯಾವದೊಬ್ಬ ಬಡವ ಅಣವತ್ತನವ ನೋಡ್ರಿ, ನಮ್ಮ ಮಗಳ ಮದುವೆ ಅದ, ಅವ ಅಪ್ಪ ಇಲ್ಲ, ಏನಿಲ್ಲ. ಹಿಂಗ್ ಕೆಲವೊಂದು ಏನೋ ಬರ್ತಿರ್ತಾವ ಸಮೀಕ್ಷೆಗಳು. ಈಗ ನೋಡ್ರಿ, ಪರದೇಶ ಮಗಳೆಲ್ಲ ಒಂದ್ ಸಹಾಯ ಮಾಡ್ರಿ, ಒಂದು ಒಂದು ಒಂದ್ ಏನಾರ ಹ್ಯಾಂಡಿಕ್ಯಾಪ್ ಅನ್ನ ಹಿಂಗ ಏನಾರ ಒಂದ್ ಮನಿ ಸುಟ್ಟದ ಹಿಂಗ ಅಣವತ್ತನವ ಬಂದ್ ನಿಮ್ಗ ಯಾರು ಒಬ್ರಿಗೆ ಹೇಳ್ಬೇಕಂದ್ರ 20 ಮಂದಿ ಬುಚ್ಚು ನಿಮ್ ಕುಂಡಿ ಒಡೆಗೆ ಚಂತ ನೀವು ಬಂದ್ರೆ ನಿಮ್ ಕುಂಡಿ ಹಿಂದೆ ಬೆನ್ನತ್ತಾರ ಬಾಲಂಗಿಸಿ. ಅದ್ ಹೆಂಗ ರೈಲ್ವೆ ಮುಂದೆ ಓಡ್ಸುತ್ತೆ ಇಂಜನ್ ಹಂಗಿಂದ ಬಾಲಂಗಿಸಿನೇ. ಅವೆಲ್ಲ ಬಾಲಂಗಿಸಿ ಬಂದಾಗಬೇಕು. ಯಾವ ಬಡವ್ ಹೇಳ್ಬೇಕಂದ್ರೆ ಬಾಲಂಗಿಸಿನೇ ಹೆಚ್ಚಿತ್ತು ನಿಮ್ ಮುಂದೆ. ಅವ್ ಇಲ್ಲಿ ಬರ್ತಾವ, ಹೇಳೋದಿಲ್ಲ ಕೇಳೋದಿಲ್ಲ, ಹೋಗ್ಬಿಡ್ತಾವ. ಒಬ್ಬ ಶಾಸಕರಿದ್ರಿ, ಯಾರು ಬರಬಾರ್ದಪ್ಪ. ಯಾರು ಬಂದ್ ನಮ್ಗ ಅಮ್ಮತನ ಹೇಳಿರ್ತಾರ, ನೀವು ಮುಗಿತಾರ ನಡ್ಯಾಕಬೇಕು. ಅವ್ರೆಲ್ಲ ಚಂತರ 24 ತಾಸು ನಿಮ್ ಜೋಡಿನೇ ಇರ್ತಾರ. ಯಾವೊಬ್ರು ಬಡೋದು ಒಂದ್ ಏನಾರ ಹೇಳ್ಬೇಕಪ್ಪ ಶಾಸಕರ ಮುಂದೆ, ಏನಾರ ಒಂದು ನಮ್ಗೆ ಕಷ್ಟ ಸುಖ ಹೇಳಿದ್ರೆ ಬರಿಗೆ ಇರ್ತದೆ. ಒಂದ್ ಯಾವನೋ ಆಫೀಸರ್ ಒಂದ್ ಏನೋ ಸಹಿ ಮಾಡಂಗಿಲ್ಲ, ಒಂದ್ ಓದಿಂದು ಅದ್ ಹೇಳ್ಬೇಕಂದ್ರೆ ನಿಮ್ಮಿಂದ ಬಾಲಂಗಿಸಿನೇ ಬಾಳ. ಆ ಬಾಲಂಗಿಸಿ ಪೈಲ ಬಂದಾಗಬೇಕು. ಶಾಸಕರಂದ್ರೆ ಎಲ್ಲರಿಗೂ ಸಂಬಂಧಪಡ್ತದೆ, ಎಲ್ಲರಿಗೂ ನೀವು ಬೇಕು. ನಾವು ಕಾಂಗ್ರೆಸ್ ಇದು ಇಟ್ಕೊಂಡಿದ್ದೇವೆ, ಎಲ್ಲ ಓಡಾಪಿ ಉತ್ತರ ನೀವು ಕೊಟ್ಟಿರಿ. ಅದು ನಾನು ಅವತ್ತು ನನ್ನ ಶೆಫ್ಟಿನ ಇದು ಮಾಡ್ಕೊಂಡ 4 ಮಂದಿ ಗೊತ್ತಾಯ್ತು. ನೀವು ಹೊಳಿ ಕೇಳಿದ್ರೆ ನಾನು ಏನು ಮಾಡ್ಕೊಂಡಿ. ನೀವು ನಿಮ್ ಹಿಂದ ಚಲಗಳು ನಮಗೆ ಏನ್ ಮಾಡ್ಬೇಕು ಹೆಸಂಗಿಲ್ಲ. ಯಾಕಂದ್ರೆ ಚಲಗಳದ್ ಬೆಳಿತೀನ. ಆ ಶಾಸಕರು ಬಂದ್ರೆ ನಿಮ್ ಬಿಲ್ಡಪ್ ಕೊಡೋದು, ಆ ಶಾಸಕರ ಪದ ನೀವು ವೈಟ್ ಅರ್ಬಿ ಹಾಕೊಂಡು ಏನ್ ನಾಟಕ ಮಾಡ್ತೀರಿ ಏನೋ ನಮ್ಗೆ ತಿಳಿಸ್ತದೆ ನಿಮ್ಗೆ. ಅವೆಲ್ಲ ಬಂದಾಗಬೇಕು. ಶಾಸಕ ನೀವು ಒಬ್ಬನೇ ಓಟ್ ಹಾಕಿವಿ, ಆ ಶಾಸಕ ನೀನೇ ಒಬ್ಬನೇ ಹರಿಸ್ಕೊಂಡಂಗ ಅವೆಲ್ಲ ಮಾಡ್ಬೇಡ್ದು. ಅವೆಲ್ಲ ಬಂದಾಗಬೇಕು. ಮತ್ತು ನಮ್ಮ ಅದು ಹೇಳ್ತೀನಿ, ನಮ್ಮ ಭಾಗನಾಗ ಯಾವಾಗೂ ಬಿ ಒಂದಲ್ಲಿ ನೀವು ಅಭಿವೃದ್ಧಿ ಕೆಲಸ ಮಾಡೋದು ಅದಾವೇನು. 3 ವರ್ಷ ಐತಿ, ಈಗ 3 ವರ್ಷ ಕಳೆದೋಯ್ತು. ಇನ್ನ 2 ವರ್ಷ ನೀವು ಹ್ಯಾಂಗಿಂಗ್ ಮಾಡಿ ನಾಟಕ ಮಾಡಿ ಅವಿಂದ 2 ವರ್ಷ ಕಳಿಸ್ಬಿಡ್ತಿ. 3 ವರ್ಷ ಐತಿ ನಿಂದ ಅವನು ಒಂದು 7 ನಮ್ಮ ಕ್ಷೇತ್ರದಾಗ ಒಂದು ಕೆಲ್ಸಿಲ್ಲ. ಸುಮ್ಮ ಅವ್ರಿಗೆ ಕೆಲವೊಂದು ಮಂದಿಗೆ ರೊಕ್ಕ ಕೊಟ್ಟು ನೀ ಬಿಲ್ಡಪ್ ತೊಳಕ್ ಪೇಪರ್ ಹಾಕ್ಸತ್ತಿದ, ಅದನ್ನು ಬಂದಾಗಬೇಕು. ಅವೆಲ್ಲ ಬಂದಾಗಬೇಕು. ನಿಮ್ದು ಏನು ಹೇಳಕ್ಕೆ ಕೆಲಸ ಇಲ್ಲ, ಏನೂ ಇಲ್ಲ. ಅವ್ ಯಾವ ನೀವು ಎಲ್ಲಿ ಏನ್ ಕೆಲಸ ಮಾಡ್ರಿ ಹೇಳ್ರಿ, ಎಲ್ಲಿ ಏನ್ ಕೆಲಸ ಮಾಡ್ರಿ. ಯಾರ ಮನೆ ಬೆಂಕಿ ಹತ್ತದಲ್ಲಿ ಹೋಗಿರೋ, ಇಂಥ ರೋಡ್ ಆಗ್ಯಾವ ಅಂತೇಳಿ ಮಾಡಿನಪ್ಪ ಅಂತೇಳಿ ಎಲ್ಲಿ ಏನೂ ಇಲ್ಲ. ಅವ್ ಏನೋ ಹಳಿ ಹಳೆ ಕೊಟ್ಟದು ಒಂದ್ ಅದು 5 ಫೂಟ್ ಮಾಡೋದು 10 ಫೂಟ್ ಮಾಡಿ ಅಂತೇಳಿ ಎಲ್ಲಾ ಡೂಪ್ಲಿಕೇಟ್ ಯಾವ ಯಾವ ವರ್ಷದಲ್ಲಿ ನೀವು ನೋಡಿ. ನಾ ಕೆಲವೊಂದೆಲ್ಲ ಪರೀಕ್ಷೆ ಮಾಡಿ ನೋಡ್ತಾ ಇರ್ತೀನಿ. ಒಂದಲ್ಲಿ ನಿಮ್ ಒಳ್ಳೆ ಕೆಲಸಗಳು ನಾವು ಶಾಸಕರು ಮಾಡ್ಯಾರ ಅಂತೇಳಿ ಯಾವ ವರ್ಷ ಬಂದಿರ್ತಾನೆ ಹೇಳಂಗಿಲ್ಲ. ಹೇಳಕ್ ಬಂದವ್ ನೀವು ಬಿಡಂಗಿಲ್ಲ. ಈಗ ನನಗೆ ಮೊನ್ನೆ ಹೊರಗೆ ಮುಗಿಸಿದ್ರಲ್ಲ. ಮತ್ತೆ ನಡಿ ನೀ ಒಟ್ಟು ಪಕ್ಷದಲ್ಲಿದ್ರು JDS BJP ಕಾಂಗ್ರೆಸ್ KRS ನಿನಗ ಬೇಡ, ನಾ ಕಡಮುಡಿ ಕೇಳ್ತೀನಿ ಅಂತ ನನಗೆ ಒಟ್ಟು ಮುಗಿಸಿದ್ರಿ. ಇವೆಲ್ಲ ಬಂದ್ ಆಗ್ಬೇಕು. ಯಾಕಂದ್ರೆ ಬಾಳ ಅದಾವ, ನಿಮ್ಗೆ ಹೇಳಿದ್ರೆ ಮುಗಿಯಂಗಿಲ್ಲ. ಅದಾವ ಒಂದು 3 ವರ್ಷ ಅಲ್ಲ, 3 ವರ್ಷ ದಿನ ಹೇಳ್ಕೊತ ಕೂತ್ರಿ ನಿಮ್ಗೆ ಮುಗಿಯಲ್ಲ. ಹಂಗಿಂಗ್ ಮಾಡಿ 3 ವರ್ಷ ಕಳೆದ್ರಿ. ಈಗ ಮುಂದಿನ ಸಾರ್ತಿ ನೀವು ಸತ್ತು ಬಳಕ ನಾಳೆ ನಿಮ್ ಹೆಸರು ತಗೋಬೇಕು ಅನ್ನೋದಕ್ಕೆ ಒಂದ್ ಕೆಲಸ ಮಾಡಿ. ಯಾವ್ದ್ರಿ ಈಗ ನಮ್ಮ ಊರಾಗ ಸಾಲಿ ಬದಲ್ದಾಗ ನಾವು ಹೋರಾಟ ಮಾಡಿರ್ತೀವಿ. ಇದು ಮುಂದೆ ಹೋಗ್ತೇವೆ ಎಲ್ಲ ಜಾಲತಾಣದಾಗ ನಾವು ನೋಡ್ಯವು, ನಾವು ಕೂಡ ಪುಷ್ ಮಾಡಿದೆವು. ಪೇಪರ್ದಾಗ ಬಂದಾವ ಸ್ಟ್ರೈಕ್ ಮಾಡ್ತಾರ. ನಾವು ಓಡಿ ಬಂದಿ ಮತ್ತ ಕಾರ್ ಗಾಡಿ ತಗೊಂಡು ಬುಧವಾರ ಮಾಡ್ತಾರ. ನಾನು ಬಂದೇ ಬಿಟ್ಟಿದ್ದೆ 2 ವರ್ಷ. ನಾಳೆ ಬುಧವಾರ ಬಂದ್ ಕಿಶಿಂದ ಮಾಧ್ಯಮದಲ್ಲಿ ಕಳಿಸಿ ಇಲ್ಲೇ ಮಾಡ್ತೀನಿ ಹ್ಯಾಂಗ ಓಡ್ ಬಂದಿ ಪೇಪರ್ದಾಗ ಬರೋಣ. ಆ ಪೇಪರ್ದಾಗ ಬಂದಿತ್ತಂದ್ರೆ ನೀ ಬರ್ತಿತ್ಲ ಮಾಡಿತ್ಲ. ಅವ್ ಯಾರು ರಾಜು ಕೋಳಿ ಯಾರು ಪಟ್ಟಣ ಪಂಚಾಯತಿ ಮೆಂಬರ್ ಅವರು ನಿಂದು ಒಂದು ಕೆಲಸ ಮಾಡಿರ್ತಾರು ಡೈರೆಕ್ಟ್ ಹೇಳ್ಯಾರ, ಶಾಸಕ ನೀವ್ ಒಂದ್ ಕೆಲಸ ನೀ ಅಭಿವೃದ್ಧಿ ಮಾಡಿರ ಅಂತೇಳಿ. ಹಂಗ ಕೇಳೋದು ಹಾರತ್ತೇಳಿ ಒಂದ್ ಸ್ವಲ್ಪ ಬರೋಬರಿ ಯಾವ್ದು ನಿಮ್ಗ ಹಂಗ ಕೇಳೋದಿತ್ತ ನೀವು ಯಾರು ಮಾಡಂಗಿಲ್ಲ ಅಂತೇಳಿ ಮಾಧ್ಯಮ ಮುಖಾಂತರ ನಾ ಎಚ್ಚರಿಕೆ ಕೊಡ್ತೀನಿ ನಿಮಗ. ಮುಂದಿನ ದಿನಮಾನದಾಗ ನೀವು ಎಲ್ಲ ಇಲ್ಲಿ ಅದು ಆದಷ್ಟು ಬೇಗ ನೀವು ಚಾಲು ಮಾಡಿದ್ರಿ ಒಳ್ಳೇದು. ಇಲ್ಲಿಕಂದ್ರೆ ಅದು ನಾ ಹೇಳಂಗಿಲ್ಲ. ಇದಂತ ಸುತ್ತಮುತ್ತ ಹಳ್ಳಿ ಜನರು ಮತ್ತು ನಮ್ಮ ಚರ್ಚೆ ಜನರೇ ನಿಮಗೆ ಉತ್ತರ ಕೊಡ್ತಾರೆ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.